ಒಬ್ಬರನ್ನೊಬ್ಬರು ಮೊದಲ ಬಾರಿ ನೋಡಿದ ತಕ್ಷಣವೇ ಪ್ರೀತಿಯಲ್ಲಿ ಬೀಳುತ್ತಾರೆ. ಅದೊಂದು ಬರಡಾದ ಭೂಮಿ, ಹೆಸರು ಮಿಥಿಲ. ಮಳೆ ಬರದೆ ಸುಮಾರು ವರ್ಷಗಳೇ ಆಗಿದ್ದವು. ಅಲ್ಲಿರುವ ಜನರು ಅನ್ನ ನೀರು ಇಲ್ಲದೆ ಕೊರಗುತ್ತಿದ್ದರು. ರಾಜ, ಈ ರಾಜ್ಯದಲ್ಲಿ ಮಳೆ ಬರ್ದೇ ಇರೋ ಕಾರಣ ನನ್ನಿಂದನೇ ಅಂತ ಅನ್ಸುತ್ತೆ. ಸುನೈನಾ, ನೀನ್ ಯಾಕೆ ಈ ಥರ ಯೋಚನೆ ಮಾಡ್ತಾ ಇದೀಯಾ? ನಿನ್ನಿಂದನೇ ಅಂತ ನೀನ್ ಯಾಕೆ ಅನ್ಕೊಂತಾ ಇದೀಯಾ? ಮದುವೆ ಆಗಿ ಇಷ್ಟೊಂದು ವರ್ಷ ಆಯಿತು, ಆದರೂ ಸಹ ನಾನು ನಿಮಗೊಂದು ಸಂತಾನ ಕೊಡೋಕ್ಕಾಗಿಲ್ಲ. ಅದಕ್ಕೆ ಅನಿಸುತ್ತೆ ಮಳೆ ಕೂಡ ಬರ್ತಾ ಇಲ್ಲ. ಹಾಗೆಲ್ಲ ಯೋಚನೆ ಮಾಡಬೇಡಿ ರಾಣಿ ಸುನೈನಾ, ನಾನು ಇದಕ್ಕೆಲ್ಲ ಒಂದು ಪರಿಹಾರನ ಹುಡುಕ್ತೀನಿ. ಗುರುಗಳು ಅಷ್ಟವಕ್ರ ಇದ್ದಾರಲ್ವಾ, ನಾನು ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಉಪಾಯ ಹುಡುಕ್ತೀನಿ. ಗುರುಗಳೇ, ನೀವೇ ಇದಕ್ಕೊಂದು ಉಪಾಯ ಹೇಳಬೇಕು. ನನ್ನ ಕೈಯಲ್ಲಾಗಷ್ಟು ಸಹಾಯ ನಾನು ಜನಗಳಿಗೆ ಮಾಡಿದ್ದೀನಿ, ಆದರೂ ಸಹ ನಮ್ಮ ರಾಜ್ಯದಲ್ಲಿ ಮಳೆ ಬರ್ತಾ ಇಲ್ಲ. ಹೌದು ಜನಕ, ನೀನು ಜನರಿಗೆ ಸಹಾಯ ಮಾಡಿದ್ಯಾ, ಆದರೆ ನೀನು ಚಿನ್ನದ ನೇಗಿಲನ್ನು ಮಾಡು ಮತ್ತೆ ಮಣ್ಣನ್ನು ತೋಡು, ಸರಿನಾ? ಆವಾಗ ನೋಡೋಣ ಏನಾಗುತ್ತೆ ಅಂತ. ಅದು ನಿನ್ನ ಕೈಯಾರೆ ನೀನೇ ಮಾಡಬೇಕು, ನೀನೇ ನೇಗಿಲ ಉಣಬೇಕು. ಋಷಿ ಅಷ್ಟವಕ್ರ ಹಾಗೆಂದು ಸಲಹೆ ನೀಡಿದಾಗ ಜನಕ ನೇಗಿಲನ್ನು ಮಾಡುತ್ತಾನೆ. ಹೀಗೆ ಮಾಡುತ್ತಾ ಮಾಡುತ್ತಾ ಅವನ ನೇಗಿಲು ಮಣ್ಣಿನಲ್ಲಿ ಸಿಲುಕುತ್ತದೆ. ತಕ್ಷಣವೇ ಅವನು ನೇಗಿಲನ್ನು ನಿಲ್ಲಿಸಿ ಮಣ್ಣಿನ ಒಳಗೆ ತೋಡುತ್ತಾನೆ. ಆ ಮಣ್ಣಿನಲ್ಲಿ ಅವನಿಗೆ ಒಂದು ಸುಂದರವಾದ ಒಂದು ಹೆಣ್ಣು ಮಗು ಸಿಗುತ್ತದೆ. ಆ ಮಗು ಇನ್ನೂ ಉಸಿರಾಡುತ್ತಲೇ ಇತ್ತು. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೋಗಿ ಘೋಷಣೆ ಮಾಡಿ ತಿಳ್ಕೊಂಡ್ ಬಾ, ಈ ಮಗುಗೆ ಯಾರಾದ್ರೂ ತಂದೆ ತಾಯಿ ಇದ್ದಾರಾ ಅಂತ. ರಾಜನ್, ನಾನು ಎಲ್ಲ ಕಡೆ ಸಹ ಘೋಷಣೆ ಮಾಡಿದೆ, ಆದರೆ ಆ ಮಗುವಿಗೆ ತಂದೆ ತಾಯಿ ಯಾರೂ ಇಲ್ಲ ಅಂತೆ. ಆ ಮಗು ಅನಾಥ ಮಗು ರಾಜನ್. ಮಳೆಯೇ ಇಲ್ಲದ ರಾಜ್ಯದಲ್ಲಿ ಈಗ ಮಳೆಯೇ ನಿಲ್ಲುತ್ತಿರಲಿಲ್ಲ. ಋಷಿ ಯಾಜ್ಞವಲ್ಕಿ, ನೀವಿಲ್ಲಿ ಏನಾದರೂ ನಿಮಗೆ ಕೆಲಸ ಆಗಬೇಕಾಗಿತ್ತಾ? ಈ ಕನ್ಯೆ ಸಾಧಾರಣ ಕನ್ಯೆ ಅಲ್ಲ ಅಂತ ಅನಿಸುತ್ತೆ. ಈ ಕನ್ಯೆ ಬಂದ ಮೇಲೆ ಮಳೆ ಸಹ ಬಂತು. ಅದೂ ಅಲ್ಲದೆ ನೀನೇ ಯೋಚನೆ ಮಾಡು, ಈ ಬರಡ ಭೂಮಿಯಲ್ಲಿದ್ದರೂ ಸಹ ಅದು ಜೀವಂತವಾಗೇ ಇತ್ತು. ಇದನ್ನು ನಿನ್ನ ಮಗಳ ರೂಪದಲ್ಲಿ ಸ್ವೀಕರಿಸು ಜನಕ. ನಾನು ಯಾರಾಗ್ತೀನಿ ಈ ಮಗುನ ಸ್ವೀಕರಿಸೋಕೆ? ಈಕೆ ನಮ್ಮನ್ನ ಅವರ ತಂದೆ ತಾಯಿ ರೂಪದಲ್ಲಿ ಸ್ವೀಕರಿಸಿದ್ದಾಳೆ. ಹಾಗೆ ಈ ಮಗುವಿಗೆ ಅನೇಕ ಹೆಸರುಗಳಿದ್ದಾವೆ. ಜನಕನ ಜಾನಕಿ, ಮಿಥಿಲಾದ ಮೈಥಿಲಿ, ವಿದೇಹಪುರದ ವೈದೇಹಿ, ಮತ್ತೆ ನೇಗಿಲಲ್ಲಿ ಜನಿಸಿದಳು ಎಂದು ಇವಳ ಹೆಸರು ಸೀತಾ, ಭೂಮಿಯಲ್ಲಿ ದೊರಕಿದಳು ಎಂದು ಇವಳ ಹೆಸರು ಭೂಮಿಜ. ಮಕ್ಕಳು ಇಲ್ಲದೆ ಇರೋ ನಮಗೆ ಸೀತಾ ಅಂತ ಮಗು ಸಿಕ್ಕಿದಳು. ಸೀತಾ ಸಿಕ್ಕ ಮೇಲೆ ಅವಳ ಕಾಲ್ಗುಣನೋ ಏನೋ, ಅವಳ ಹಿಂದೆಯೇ ಊರ್ಮಿಳಾ ಹುಟ್ಟಿದಳು. ನಮ್ಮ ಮನೆಯಲ್ಲಿ ಖುಷಿಯೋ ಖುಷಿ ಈಗ. ಹಾ ಅಕ್ಕ, ಸೀತಾಳ ಕಾಲ್ಗುಣನೇ ಇರಬೇಕದು. ಅದಕ್ಕೆ ಅಲ್ವಾ ನಮಗೂ ಸಹ ಮಾಂಡವಿ ಮತ್ತು ಶ್ರುತ್ಕೀರ್ತಿ ಎಂಬುವ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಹುಟ್ಟಿದರು. ಅವರಿಲ್ದೇನೆ ನಮಗೆ ಒಂದು ದಿನ ಸಹ ನಡೆಯೋದಿಲ್ಲ. ಯಾವಾಗಲೂ ಕಿಲಕಿಲ ಅಂತ ನಕ್ಕೊಂಡು ಓಡಾಡಿಕೊಂಡು ಆಟ ಆಡ್ಕೊಂಡೇ ಇರ್ತಾರೆ ಅವರು. ಅದಕ್ಕೆ ಅಲ್ವಾ ಅಣ್ಣ, ನಮ್ಮ ಮಕ್ಕಳನ್ನು ಸಹ ನಿಮ್ಮ ಮಕ್ಕಳ ಜೊತೆನೆ ಬಿಟ್ಟಿದ್ದೀವಿ. ಎಲ್ಲಿದ್ದಾರೆ ಅವರು? ಈ ಮುದ್ದಾದ ಹುಡುಗಿಯ ಹೆಸರು ಸೀತಾ. ಈಕೆ ತುಂಬಾ ದಯಾಳು. ಈಕೆಯ ಹೆಸರು ಶ್ರುತ್ಕೀರ್ತಿ, ಮನೆಯಲ್ಲೇ ಚಿಕ್ಕ ಮಗಳು. ಈಕೆ ಮಾಂಡವಿ, ಅವಳ ಅಕ್ಕನ ಬಿಟ್ಟು ಒಂದು ದಿನ ಸಹ ಇರ್ತಾ ಇರಲಿಲ್ಲ. ಈಕೆ ಊರ್ಮಿಳಾ, ತುಂಬಾ ಸುಂದರಿ ಹಾಗೂ ತುಂಬಾನೇ ಚಂಚಲೆ. 4 ಜನ ಹುಟ್ಟಿದಾಗಿಂದ ಒಬ್ಬರನ್ನೊಬ್ಬರು ಬಿಟ್ಟು ಎಂದಿಗೂ ಇರುತ್ತಿರಲಿಲ್ಲ. ರಾಜ, ಋಷಿ ಯಾಜ್ಞವಲ್ಕಿಗೆ ಕೊಡಬೇಕಾಗಿರುವ ಹಸುಗಳೆಲ್ಲ ತಪ್ಪಿಸ್ಕೊಂಡು ಓಡೋಗಿದ್ದಾವೆ. ಇವಾಗ ನಾವದನ್ನು ಹುಡುಕ್ಲೇಬೇಕು ರಾಜ. ಅದು ಎಲ್ಲೋಗಿದ್ದಾವೆ ಅಂತ ಗೊತ್ತಿಲ್ಲ. ಜನಕ ಹಾಗೆಂದು ಯೋಚಿಸುತ್ತಿರುವಾಗ 4 ರಾಜಕುಮಾರಿಯರು ಅಲ್ಲಿಗೆ ಬರುತ್ತಾರೆ. ಅಪ್ಪ, ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಾವು 4 ಜನ ಹೋಗಿ ಆ ಹಸುಗಳನ್ನು ಹುಡ್ಕೊಂಡು ಬರ್ತೀವಿ ಅಪ್ಪ. ನೀವು ನಮಗೆ ಅನುಮತಿಯನ್ನು ಕೊಡಿ. ಹಾಂ ಮಕ್ಕಳೇ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಾನು ನಿಮಗೆ ಅನುಮತಿಯನ್ನು ಕೊಡ್ತೀನಿ. ನೀವು 4 ಜನ ಹೋಗ್ಬಿಟ್ಟು ಹಸುಗಳನ್ನು ಹುಡ್ಕೊಂಡು ಹುಷಾರಾಗಿ ಬನ್ನಿ. ರಾಜ, ಇದೇನು ಮಾಡ್ತಾ ಇದ್ದೀರಾ? ನಮ್ಮ 4 ಮಕ್ಕಳು ತುಂಬಾ ಚಿಕ್ಕವರು, ಅವರನ್ನು ಒಂಟಿಯಾಗಿ ಕಳಿಸ್ತಾ ಇದ್ದೀರಾ. ನನಗೆ ತುಂಬ ಭಯ ಆಗ್ತಿದೆ ರಾಜ. ಚಿಂತೆ ಪಡಬೇಡಿ ರಾಣಿ ಸುನೈನಾ, ನಾನು ಮಕ್ಕಳನ್ನ ಒಂಟಿಯಾಗಿ ಕಳಿಸ್ತಾ ಇಲ್ಲ. ಅವರ ಜೊತೆ ಅವರ ಹಿಂದೆ ಸೈನಿಕರನ್ನು ಸಹ ಕಳಿಸಿದ್ದೀನಿ. ಅವರಿಂದ ದೂರನೇ ಇರ್ತಾರೆ, ನೀವು ಯೋಚನೆ ಮಾಡಬೇಡಿ. ನಂತರ 4 ರಾಜಕುಮಾರಿಯರು ವನದಲ್ಲಿ ಹಸುಗಳನ್ನು ಹುಡುಕಲು ಹೋಗುತ್ತಾರೆ. ಇಟ್ಕೊಳ್ಳಿ ಮಕ್ಕಳೇ, ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಈ ಜಾಗ ನಿಮಗೆ ಸರಿ ಇಲ್ಲ. ಈ ಕಡೆ ನೀವು ಬರಬಾರ್ದು. ಇಲ್ಲಿಂದ ಹೊರಟೋಗಿ, ಈಗಲೇ ಹೊರಟೋಗಿ ನೀವು. ಇಲ್ಲ, ಯಾಕೆ ಹೋಗ್ಬೇಕು ನಾವು ವಾಪಸ್ಸು? ಆ ಕಡೆ ಯಾಕೆ ನಾವು ಹೋಗಬಾರ್ದು? ಅಂಥದ್ದು ಅಲ್ಲಿ ಏನಿದೆ?
ಮಕ್ಕಳೇ, ನಾನು ಇದನ್ನು ನಿಮಗೆ ಹೇಗಂತ ಹೇಳಿ, ಅದು ಒಂದು ಶಾಪಿತ ಜಾಗ. ಅಲ್ಲಿ ಒಂದು ಶಾಪಿತ ಸ್ತ್ರೀ ಇದ್ದಾಳೆ, ಗೌತಮ ಋಷಿಯ ಪತ್ನಿ ಅಹಲ್ಯ ಇದ್ದಾಳೆ ಅಲ್ಲಿ. ಈ ಸಂಸಾರದಲ್ಲಿ ಶಾಪಿತ ಅಂತ ಯಾವುದೂ ಇಲ್ಲ. ಹಾಗೆಂದು ಹೇಳುತ್ತಿರುವಾಗ ಅಷ್ಟರಲ್ಲೇ ಸೈನಿಕ ಅಲ್ಲಿಗೆ ಬರುತ್ತಾನೆ. ರಾಜ್ಕುಮಾರಿ ಅವರೇ, ಮಹಾರಾಜನ ಆಜ್ಞೆ ಇದೆ, ನೀವೆಲ್ಲ ಅರಮನೆಗೆ ಹಿಂದಿರುಗಬೇಕು ಎಂದು. ಅಪ್ಪ, ನೀವು ಸೈನಿಕರನ್ನ ಯಾಕೆ ನಮ್ಮಿಂದ ಕಳಿಸಿದ್ರಿ? ನಾವು ಹಸುಗಳನ್ನು ಹುಡುಕ್ತಾ ಇದ್ವಿ. ಅದು ಅಲ್ಲದೆ ನೀವು ಇಷ್ಟು ಬೇಗ ಕರೆಸಿದ್ದೀರಾ, ಏನು ವಿಷಯ ಅಪ್ಪ? ಏನಾಯಿತು? ಏನೂ ಇಲ್ಲ ಮಗಳೇ, ಮಹರ್ಷಿ ಗೌತಮ್ ಅವರು ಬಂದಿದ್ದಾರೆ. ಇನ್ಮೇಲೆ ಅವರು ನಿನಗೆ ಶಿಕ್ಷಣೆ ಕೊಡ್ತಾರೆ ಅಂತೆ. ನಡಿ, ಅವರು ನಿನ್ನ ನೋಡಬೇಕು ಅಂತ ಹೇಳಿದ್ದಾರೆ. ಅವರ ಬಳಿ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು. ಋಷಿಗಳೇ, ನೀವು ನನಗೆ ಯಾವ್ಯಾವ ಶಿಕ್ಷಣೆಗಳನ್ನು ಕೊಡ್ತೀರಾ? ನಾನು ನಿನಗೆ ಅದ್ಭುತವಾದ ಶಿಕ್ಷಣೆಯನ್ನು ಕೊಡ್ತೀನಿ. ನಿನಗೆ ಎಂಥ ಶಿಕ್ಷಣೆ ಬೇಕೋ ಎಲ್ಲವನ್ನು ಕೊಡ್ತೀನಿ. ಹಾಗೆ ನಿನ್ನ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಶಿಕ್ಷಣೆ ಕೂಡ ಕೊಡ್ತೀನಿ. ಈ ಶಿಕ್ಷಣೆ ತಿಳಿದಿರ ನೀವು ನಿಮ್ಮ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀರಾ ಗುರುಗಳೇ? ಹಾಂ ಸೀತಾ, ನಾನು ವರ್ಷಗಳ ಹಿಂದೆಯೇ ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನು ಕಲ್ತ್ಕೊಂಡೆ. ನಿಜವಾಗ್ಲೂ ನೀವು ನಿಮ್ಮ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀರಾ ಗುರುಗಳೇ? ನಿಜ ಹೇಳಿ. ಹಾ ಸೀತಾ, ನಾನು ನಿಜ ಹೇಳ್ತಾ ಇದ್ದೀನಿ. ನೀನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯ ಮಗಳೇ? ಅಹಲ್ಯ ನಿಮ್ಮ ಹೆಂಡತಿ ಅಲ್ವಾ? ನಿಮ್ಮ ಕೋಪನ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಹೆಂಡತಿಗೆ ನೀವು ಯಾಕೆ ಶಾಪವನ್ನು ಕೊಡ್ತಿದ್ರಿ? ತಪ್ಪಾಗೋಯ್ತು ಮಗಳೇ, ತಪ್ಪು ಪ್ರತಿಯೊಂದು ಮನುಷ್ಯನಲ್ಲಿ ತಪ್ಪಾಗೇ ಆಗುತ್ತೆ. ಆ ದಿನ ಏನಾಯಿತು ಅಂದರೆ, ಸರಿ ಅಹಲ್ಯ, ಸ್ನಾನದ ಸಮಯವಾಗಿದೆ. ನಾನು ಈಗಲೇ ಕೆರೆಯ ಕಡೆಗೆ ಹೋಗುತ್ತೇನೆ. ಹಾಗೆಂದು ಹೇಳಿ ಗೌತಮ ಋಷಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅದೇ ಸಮಯದಲ್ಲಿ ದೇವರಾಜ ಇಂದ್ರ ಅಲ್ಲಿಗೆ ಬರುತ್ತಾರೆ. ಅವರು ಗೌತಮ ಋಷಿಯ ವೇಷವನ್ನು ಧರಿಸುತ್ತಾರೆ. ಅಹಲ್ಯಾಳಿಗೆ ದೇವರಾಜ ಇಂದ್ರ ಗೌತಮ ಋಷಿಯ ವೇಷದಲ್ಲಿ ಬಂದಿರುವುದು ಗೊತ್ತಿರುವುದಿಲ್ಲ. ತಕ್ಷಣವೇ ಗೌತಮ ಋಷಿ ಅಲ್ಲಿಗೆ ಬರುತ್ತಾರೆ. ದೇವರಾಜ ಇಂದ್ರ ಅವರ ವೇಷದಲ್ಲಿ ಇರುವುದನ್ನು ನೋಡಿ ತುಂಬಾನೇ ಕೋಪ ಬರುತ್ತದೆ. ಆಗ ಅವರು ದೇವರಾಜನಿಗೆ ಒಂದು ಶಾಪವನ್ನು ಹಾಕುತ್ತಾರೆ. ನೀನು ಈಗಲಿಂದಲೇ ನಪುಂಸಕನಾಗು ಎಂದು. ನಪುಂಸಕನಾಗುವ ಶಾಪವನ್ನು ಪಡೆದ ದೇವರಾಜ ಇಂದ್ರ ಅಲ್ಲಿಂದ ಓಡಿ ಹೋಗುತ್ತಾನೆ. ಆದರೆ ಗೌತಮ ಋಷಿಗೆ ಇನ್ನೂ ಕೋಪ ನಿಂತಿರುವುದಿಲ್ಲ. ಅವನು ಅವನ ಹೆಂಡತಿ ಅಹಲ್ಯಾಳ ಮೇಲೆ ಸಹ ಶಾಪವನ್ನು ಹಾಕುತ್ತಾನೆ. ನಿನ್ನ ಕಲ್ಲಾದ ಹೃದಯದ ವರ್ತನೆಯಿಂದ ನೀನು ಸಹ ಕಲ್ಲಾಗಿ ಬಿಡು. ಹಾಗೆಂದು ಶಾಪ ಹಾಕಿದ ತಕ್ಷಣ ಅಹಲ್ಯ ಕಲ್ಲಾಗಿ ಬಿಡುತ್ತಾಳೆ. ಗೌತಮ ಋಷಿಗೆ ತಕ್ಷಣವೇ ಅವರು ಮಾಡಿದ್ದು ತಪ್ಪು ಎಂದು ತಿಳಿಯುತ್ತದೆ. ಆಗ ಅವರು ಶಾಪ ವಿಮುಕ್ತಿಯಾಗಲು ಸಹ ಹೇಳುತ್ತಾರೆ. ಒಂದು ದಿನ ಒಬ್ಬ ರಘುವಂಶಿ, ಒಬ್ಬ ಪುಣ್ಯ ಆತ್ಮ ಆ ಗುಡಿಸಲಿಗೆ ಬರುತ್ತಾರೆ. ಅಹಲ್ಯಾಳ ಕಥೆಯನ್ನು ಕೇಳಿ ಸಹ ಕರುಣೆಯಿಂದ ಅವಳನ್ನು ಸ್ಪರ್ಶಿಸಿದರೆ ಅವಳು ಆಗಲೇ ಶಾಪ ಮುಕ್ತಿಯಾಗುತ್ತಾಳೆ ಅಂತ ನಾನು ಅವತ್ತೇ ಹೇಳಿದೆ. ಗುರು ವಶಿಷ್ಠರಿಗೆ ನನ್ನ ಪ್ರಣಾಮಗಳು. ಇತ್ತೀಚೆಗೆ ತಾಡಕಾಳ ಅತ್ಯಾಚಾರ ತುಂಬಾನೇ ಜಾಸ್ತಿಯಾಗಿದೆ. ಅವಳ ಅಂತ್ಯ ಮಾಡಲು ನನಗೆ ಒಬ್ಬ ಶಿಷ್ಯ ಬೇಕು. ನಿಮ್ಮಲ್ಲಿ ಯಾವುದಾದರೂ ಶಿಷ್ಯ ಇದ್ದಾರಾ? ಹಾ ಮಹರ್ಷಿ ವಿಶ್ವಾಮಿತ್ರ, ನಾನು ತಾಡಕಾಳ ಬಗ್ಗೆ ಕೇಳಿಪಟ್ಟೆ. ನನ್ನಲ್ಲಿರುವ ಶ್ರೇಷ್ಠ ಶಿಷ್ಯ ಎಂದರೆ ಅದು ರಾಮ. ರಾಮನ ನಿನಗೆ ಸಹಾಯ ಮಾಡುತ್ತಾನೋ ಇಲ್ಲವೋ ಎಂದು ನೀನು ಅವರ ತಂದೆಯ ಬಳಿ ಕೇಳಬೇಕು. ಯಾಕಂದರೆ ಅವರು ಪಿತೃಮೋಹದಲ್ಲಿ ಸಿಲುಕಿದ್ದಾರೆ. ಅಯೋಧ್ಯ ಎಂಬ ದೊಡ್ಡ ರಾಜ್ಯದಲ್ಲಿ ದಶರಥ ಎಂಬುವ ರಾಜ ವಾಸಿಸುತ್ತಿದ್ದ. ಅವರು ರಘುವಂಶಿಯವರು. ಅವನಿಗೆ 4 ಜನ ಪುತ್ರರು, ರಾಮ, ಲಕ್ಷ್ಮಣ ಮತ್ತು ಭರತ, ಶತ್ರುಘ್ನ. 4 ಜನರು ಸಹ ಒಟ್ಟಿಗೆ ಒಂದೇ ಗುರುಕುಲದಲ್ಲಿ ಓದುತ್ತಿದ್ದರು. ದಶರಥನಿಗೆ 3 ಜನ ಪತ್ನಿಯರು ಸಹ ಇದ್ದರು. ಕೋಶಲ ರಾಜ್ಯದ ಕೌಸಲ್ಯ, ಕೈಕೆಯ ಕೈಕೆ ಮತ್ತು ಕಾಶಿಯ ಸುಮಿತ್ರ. ಮಹರ್ಷಿ ವಿಶ್ವಾಮಿತ್ರ, ನೀವು ಈ ಆಸ್ಥಾನವನ್ನು ಸ್ವೀಕರಿಸಿ, ಇಲ್ಲಿ ಕುಳಿತುಕೊಳ್ಳಿ. ಯಾವ ವಿಷಯದ ಮೇಲೆ ನೀವು ಇತ್ತ ಕಡೆ ಬಂದಿದ್ದೀರಾ ಎಂದು ತಿಳಿದುಕೊಳ್ಳಬಹುದಾ? ಹಾ ರಾಜ, ನಾನು ನಿನ್ನ ಹತ್ರ ಇಲ್ಲಿ ಏನೋ ಒಂದು ಕೇಳೋದಕ್ಕೆ ಬಂದಿದ್ದೀನಿ. ನೀನು ಅದು ಕೊಡ್ತೀಯಾ ಅಂತಂದರೆ ಮಾತ್ರನೇ ನಾನು ನಿನ್ನ ಹತ್ರ ಕೇಳ್ತೀನಿ. ರಘುಕುಲದವರು ಒಂದು ಸಾರಿ ಮಾತು ಕೊಟ್ಟರೆ ಅದನ್ನು ಪೂರ್ತಿ ಮಾಡೇ ಮಾಡ್ತಾರೆ. ನೀವು ಕೇಳಿರಿ. ದಶರಥ, ನಿನಗೆ ತಿಳಿದಿರಬಹುದು ತಾಡಕಾಲ ಅತ್ಯಾಚಾರ ಜಾಸ್ತಿಯಾಗಿದೆ ಎಂದು. ನಿನ್ನ ಮಗ ರಾಮ ಬೇಕು ನನಗೆ. ನಿನ್ನ ಮಗ ರಾಮನನ್ನು ನಾನು ನನ್ನ ಜೊತೆಗೆ ಕರೆದುಕೊಂಡು ಹೋಗೋಣ ಎಂದು ಬಂದೆ. ಮಹರ್ಷಿ, ಇದೇನು ಹೇಳ್ತಾ ಇದ್ದೀರಾ ನೀವು? ನನ್ನ ಪ್ರಾಣನ ಬೇಕಾದರೂ ಕೇಳಿ, ಆದರೆ ನನ್ನ ಮಗ ರಾಮನನ್ನು ಮಾತ್ರ ನಾನು ಎಂದಿಗೂ ಕಳಿಸೋದಿಲ್ಲ. ಹಾಗಾದರೆ ರಘುಕುಲದವರು ವಚನೆ ಕೊಟ್ಟು ಅದು ಪಾಲನೆ ಸಹ ಮಾಡೋದಿಲ್ವಾ? ಈಗ ತಾನೇ ನೀನು ದೊಡ್ಡದಾಗಿ ವಚನೆಯನ್ನು ಕೊಟ್ಟೆ, ನನಗೆ ಈಗ ಅವಮಾನ ಮಾಡ್ತಾ ಇದೀಯಾ ನೀನು? ಅಷ್ಟರಲ್ಲಿಯೇ ರಾಮ ಲಕ್ಷ್ಮಣ ಇಬ್ಬರು ಬಂದು ಆಶೀರ್ವಾದವನ್ನು ಪಡೆಯುತ್ತಾರೆ.
ಗುರುದೇವ, ವಚನೆ ಪಾಲನೆ ಮಾಡಿಲ್ಲ ಎಂದರೆ ನಮ್ಮ ರಘುಕುಲದ ಸ್ತಂಭ ನಾಶವಾಗುತ್ತದೆ. ನನ್ನ ತಂದೆ ಮಾಡಿರೋ ವಚನೆಯನ್ನು ನಾನು ಪಾಲನೆ ಮಾಡುತ್ತೇನೆ. ಹಾ ಗುರುದೇವ, ನೀವು ನಮ್ಮ ಅಣ್ಣನ್ನ ನಿಮ್ಮ ಜೊತೆ ಕರೆದುಕೊಂಡು ಹೋಗ್ತಾ ಇದ್ದೀರಾ. ನಾನು ಹುಟ್ಟಿದಾಗಿಂದ ನಮ್ಮ ಅಣ್ಣನ್ನ ಬಿಟ್ಟು ಒಂದು ದಿನ ಸಹ ಇರಲಿಲ್ಲ. ನಾನು ಸಹ ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಆಜ್ಞೆ ಇದ್ರೆ. ನನ್ನದು ಏನೂ ಇಲ್ಲ ಇಲ್ಲಿ. ನಿಮ್ಮ ತಂದೆ ಅನುಮತಿ ಕೊಟ್ಟರೆ ನಾನು ನಿನ್ನನ್ನು ಸಹ ಕರೆದುಕೊಂಡು ಹೋಗುತ್ತೀನಿ. ನಿಮ್ಮ ತಂದೆಯನ್ನು ಕೇಳು. ಹಾ ಮಗನೇ ಲಕ್ಷ್ಮಣ, ನೀನು ಹೋಗ್ಬಿಡ್ ಬಾ. ನೀನು ರಾಮನ ಜೊತೆ ಇದ್ದರೆ ನನಗಿನ್ನೂ ಖುಷಿ. ನೀವಿಬ್ಬರು ಜೊತೆಗೆ ಇರಬೇಕು ಅಂತ ನನ್ನ ಆಸೆ. ಹೋಗ್ಬಿಟ್ಟು ಬನ್ನಿ. ಸರಿ, ಹಾಗಾದರೆ ಈಗಲಿಂದ ನೀವು ನನ್ನ ಶಿಷ್ಯಂದರು. ನಾನು ಹೇಳಿದಾಗೆಯೇ ನೀವು ಕೇಳಬೇಕು. ನಾನು ನಿಮಗೆ ವಿದ್ಯಾಭ್ಯಾಸ ಎಲ್ಲವನ್ನೂ ಮಾಡಿಸುತ್ತೇನೆ. ನಡೀರಿ, ಹೋಗೋಣ. ಹಾಗೆಂದು ಹೇಳಿ ಮಹರ್ಷಿ ವಿಶ್ವಾಮಿತ್ರ ರಾಮ ಮತ್ತು ಲಕ್ಷ್ಮಣನನ್ನು ಅವನ ಶಿಷ್ಯಂದರನ್ನಾಗಿ ಮಾಡಿಕೊಂಡು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಗುರುದೇವ, ಈ ದಟ್ಟವಾದ ಕಾಡಲ್ಲಿ ನಮಗೆ ಎಲ್ಲಿಯೂ ಅಪಾಯವಿಲ್ಲ. ಆದರೆ ಒಂದು ಜಾಗ ಮಾತ್ರ ಇದೆ. ನಾನು ತಕ್ಷಣವೇ ಅಲ್ಲಿ ಹೋಗಬೇಕು ಎಂದು ನಿರ್ಧರಿಸುತ್ತಿದ್ದೇನೆ. ಹಾಗೆಂದು ಹೇಳಿ ರಾಮ ಅಲ್ಲಿಂದ ಹೊರಟ ನಂತರ ತಕ್ಷಣವೇ ಅವನ ಹಿಂದೆ ಸೀತೆ ಬರುತ್ತಾಳೆ. ಋಷಿಗಳೇ, ನಾವು 4 ಜನ ಅಕ್ಕ ತಂಗಿಯರು ನಿಮ್ಮನ್ನು ನೋಡಲೆಂದು ಬಂದಿದ್ದೇವೆ. ಆದರೆ ಆಶ್ರಮದ ಪರಿಸ್ಥಿತಿಯನ್ನು ನೋಡಿ ಎಲ್ಲವೂ ಗೊತ್ತಾಯಿತು. ಚಿಕ್ಕಪ್ಪ ಕುಶಧ್ವಜ ಅವರು ಸೈನಿಕರನ್ನು ಕರೆದುಕೊಂಡು ಬರಲು ಹೋಗಿದ್ದಾರೆ. ಇಲ್ಲ ಮಗಳೇ ಸೀತಾ, ನನಗೆ ಯಾವ ಸೈನಿಕರ ಅವಶ್ಯಕತೆಯೂ ಇಲ್ಲ. ನನ್ನ ಬಳಿ ರಘುಕುಲದ 2 ಯೋಧರಿದ್ದಾರೆ. ಅವರು ಸಹಾಯ ಮಾಡುತ್ತಾರೆ. ಏನು, ರಘುಕುಲದ 2 ಯೋಧರ? ನನಗೆ ಇವರು ಅದೇ ರಘುಕುಲದವರು ಅಂತ ಅನ್ನಿಸ್ತಿದೆ. ಗೌತಮ ಋಷಿಯ ಪತ್ನಿ ಅಹಲ್ಯಾಳ ಶಾಪ ಮುಕ್ತಿ ಮಾಡೋಕಂತಲೇ ಬಂದಿರಬೇಕು ಇವರು ಅವರೇ ಆಗಿರ್ಬೋದು ಅಲ್ವಾ ಗುರುಗಳೇ? ಹಾಂ ಹೌದು, ಸಂಭವ ಇದೆ. ಇವರು ತಾಡಕಾಲ ವಧೆ ಮಾಡಿದರೆ ಅಹಲ್ಯಾಳ ಉದ್ಧಾರ ಸಹ ಮಾಡಬಹುದು. ದಿನಗಳು ಕಳೆದಂತೆ ರಾಮ ತಾಡಕಾಳ ವಧೆಯನ್ನು ಮಾಡುತ್ತಾನೆ. ಅದರ ಸಲುವಾಗಿ ಊರ ತುಂಬ ಹಬ್ಬದ ವಾತಾವರಣ ತುಂಬಿರುತ್ತದೆ. ಜನರೆಲ್ಲ ತುಂಬ ಖುಷಿಯಿಂದ ಇರುತ್ತಾರೆ. ರಾಮ ತಾಡಕಾಳ ವಧೆಯನ್ನು ಮಾಡಿದ ನಂತರ ಋಷಿ ವಿಶ್ವಾಮಿತ್ರನಿಗೆ ತುಂಬಾನೇ ಖುಷಿಯಾಗುತ್ತದೆ. ರಾಮ, ಲಕ್ಷ್ಮಣ, ನನಗೆ ತುಂಬಾನೇ ಖುಷಿಯಾಗಿದೆ. ನಡೀರಿ, ನಾವು ಈಗಲೇ ಮಿಥಿಲಾ ಕಡೆಗೆ ಪ್ರಯಾಣಿಸೋಣ. ಅಲ್ಲಿ ಶಿವನ ಧನುಸ್ಸಿದೆ, ಅದನ್ನು ನೋಡಿ ಆಶೀರ್ವಾದ ಪಡೆಯೋಣ. ಹಾಗೆಂದು ಹೇಳಿ 4 ಜನ ಮಿಥಿಲಾ ಕಡೆಗೆ ಪ್ರಯಾಣಿಸುತ್ತಾರೆ. ಹಗಲು ರಾತ್ರಿ ಎನ್ನದೆ ದಿನಗಳು ಕಳೆಯುತ್ತದೆ. ತಕ್ಷಣವೇ ಒಂದು ಜಾಗದಲ್ಲಿ ರಾಮನಿಗೆ ಯಾರೋ ಅವನನ್ನು ಕೂಗುವಂತೆ ಶಬ್ದ ಕೇಳಿಸುತ್ತದೆ. ಋಷಿ ವಿಶ್ವಾಮಿತ್ರನಿಗೆ ನನ್ನ ಪ್ರಣಾಮಗಳು. ಇವರು ಅದೇ ಯೋಧರಲ್ಲವ ತಾಡಕಾಳ ವಧೆಯನ್ನು ಮಾಡಿದ್ದು? ಆದರೆ ನೀವು ಈ ಕಡೆ ಬರಬಾರ್ದು. ನೀವಿಲ್ಲಿಂದ ಹೊರಟು ಹೋಗಿ. ನೀವು ಯೋಧರೇ ಆಗಿರ್ಬೋದು, ಆದರೆ ಇಲ್ಲಿ ಅಹಲ್ಯ ಇದ್ದಾಳೆ. ಆಕೆ ಒಬ್ಬ ಶಾಪಿತ ಸ್ತ್ರೀ. ಈ ಸಂಸಾರದಲ್ಲಿ ಶಾಪಿತ ಅಂತ ಯಾವುದೂ ಇಲ್ಲ. ಇದೆಂತಹ ಆಶ್ಚರ್ಯ! ವರ್ಷಗಳ ಹಿಂದೆ ಒಬ್ಬ ಸಣ್ಣ ದಿವ್ಯ ಆತ್ಮ ಸಹ ಇದೇ ಮಾತನ್ನು ಹೇಳಿತ್ತು. ಈಗ ನೀವು ಸಹ ಇದೇ ಮಾತನ್ನು ಹೇಳ್ತಾ ಇದ್ದೀರಾ. ಹಾ, ಇದಂತೂ ಸತ್ಯನೇ. ಈ ಪ್ರಪಂಚದಲ್ಲಿ ಯಾವುದು ಶಾಪ ಅಂತ ಇಲ್ಲ, ಸರಿನಾ? ನಾನು ಆ ಕಡೆ ಹೋಗಲೇಬೇಕು. ಗುರುಗಳೇ, ನೀವು ನನಗೆ ಅನುಮತಿಯನ್ನು ಕೊಡಿ. ನಾನು ಈಗಲೇ ಮಾತಾ ಅಹಲ್ಯಾಳ ಗುಡಿಸಲಿಗೆ ಹೋಗಬೇಕು. ಗುರು ವಿಶ್ವಾಮಿತ್ರನ ಆಜ್ಞೆಯನ್ನು ಪಡೆದು ರಾಮ ಅಹಲ್ಯಾಳ ಗುಡಿಸಲ ಬಳಿಗೆ ಹೋಗುತ್ತಾನೆ. ಅದೊಂದು ಹಳೆಯ ಗುಡಿಸಲು. ಆ ಗುಡಿಸಲಲ್ಲಿ ಮಾತಾ ಅಹಲ್ಯ ರಘುವಂಶಿ ಬಂದೇ ಬರುತ್ತಾರೆ ಎಂದು ಕಲ್ಲಾಗಿ ಕಾಯುತ್ತಾ ಕುಳಿತಿದ್ದಳು. ರಾಮ ಆ ಗುಡಿಸಲ ಒಳಗೆ ಪ್ರವೇಶಿಸುತ್ತಾನೆ. ಅಮ್ಮ, ನೀವಿಷ್ಟು ವರ್ಷ ಈ ನೋವನ್ನು ಹೇಗೆ ಸಹಿಸ್ಕೊಂಡಿದ್ದೀರಾ? ನಾನು ಬರೋದು ತುಂಬಾನೇ ತಡ ಆಗೋಯ್ತು ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ಹಾಗೆಂದು ಹೇಳಿ ಮಾತಾ ಅಹಲ್ಯಾಳ ಕಾಲಿಗೆ ಬಿದ್ದು ಕಣ್ಣೀರನ್ನು ಹಾಕುತ್ತಾನೆ. ರಾಮನ ಸ್ಪರ್ಶದ ತಕ್ಷಣವೇ ಅಹಲ್ಯ ಮತ್ತೆ ಜೀವ ತುಂಬಿದ ಸ್ತ್ರೀಯಾಗುತ್ತಾಳೆ. ಅಹಲ್ಯಾಳ ಕಣ್ಣಿನಲ್ಲಿ ನೀರು ತುಂಬುತ್ತದೆ. ಅವಳಿಗೆ ಸಾಕ್ಷಾತ್ ವಿಷ್ಣುವಿನ ದರ್ಶನ ಸಹ ಆಗುತ್ತದೆ. ಅಮ್ಮ, ನೀವ್ಯಾಕೆ ಕೈ ಮುಗಿತಾ ಇದ್ದೀರಾ? ಕೈ ಮುಗಿಬೇಡಿ ಅಮ್ಮ. ನನಗೆ ಈ ಶಾಪ ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಇಲ್ಲ ಅಂದಿದ್ರೆ ನನಗೆ ನಿಮ್ಮ ನಿಜ ರೂಪದ ದರ್ಶನವಾಗುತ್ತಾ ಇರಲಿಲ್ಲ. ನಾನು ನಿಜವಾಗ್ಲೂ ಧನ್ಯಳಾಗಿದ್ದೇನೆ. ಮಿಥಿಲಾದಲ್ಲಿರುವ ಗೌರಿಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಪೂಜೆ ನಡೆಯುತ್ತಿತ್ತು. ಅದೇ ಸಮಯದಲ್ಲಿ ಸೀತಾ ಸಹ ಅಲ್ಲಿಗೆ ಬರುತ್ತಾಳೆ. ಇತ್ತ ಕಡೆ ರಾಮ ಸಹ ಸೀತೆಯನ್ನು ನೋಡುತ್ತಾನೆ. ಮೊದಲ ಬಾರಿಗೆ ಇಬ್ಬರು ಒಬ್ಬರೊಬ್ಬರ ಮುಖವನ್ನು ನೋಡಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಹಾಯ್ ಫ್ರೆಂಡ್ಸ್, ಕತೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಸೀತೆಯ ದೃಷ್ಟಿಕೋನದ ಕಥೆಯಾಗಿತ್ತು. ಮತ್ತು ನಿಮಗೆ ಭಾಗ 2 ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.